ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಗೊಂಡೆದಳ್ಳಿ ಅನ್ನೋಂಥ ಗ್ರಾಮದಲ್ಲಿದ್ದೇವೆ. ಇದು ಮಾದರಿ ಗ್ರಾಮ ಕೂಡ ಹೌದು. ಅಜ್ಜಂಪುರದಿಂದ ತುಂಬ ಸಮೀಪ ಇದೆ. ನೀವು ಅಜ್ಜಂಪುರದಿಂದ ತರೀಕೆರೆ ರೋಡಲ್ಲಿ ಒಂದು 3 ಕಿಲೋಮೀಟರ್ ಬಂದರೆ ನಿಮಗೆ ಗೊಂಡೆದಳ್ಳಿ ಅಂತ ಒಂದು ಗೇಟ್ ಸಿಗ್ತದೆ. ಆ ಗೇಟಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಬಂದರೆ ನಿಮಗೆ ಮೇನ್ ರೋಡಲ್ಲಿ ಬಲಭಾಗಕ್ಕೆ ದೇವಸ್ಥಾನ ಕಾಣಿಸ್ತದೆ. ನೀವು ನೋಡ್ತಾ ಇದ್ದೀರಾ, ದೇವಸ್ಥಾನದ ಒಳಾಂಗಣ ಇದ್ದೇವೆ. ಇದು ದಾಸೋಹ ಮನೆ ಮತ್ತು ದೇವಸ್ಥಾನದ ಹಿಂಭಾಗ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಶಿಲಾಶಾಸನಗಳು ಕೂಡ ಇದೆ. ಇದು ಮಾಹಿತಿ ಪ್ರಕಾರ ಹೊಯ್ಸಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಅನ್ನೋ ಮಾಹಿತಿ ಇದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಹಾಗೆ ನೀವು ನೋಡ್ಬೋದು, ಸಿದ್ದರಾಮೇಶ್ವರ ದೇವಸ್ಥಾನ ಇರ್ಬೋದು ಅಥವಾ ಈಶ್ವರ ದೇವಸ್ಥಾನ ಇರ್ಬೋದು, ನಂದಿ ವಿಗ್ರಹ ಇರೋದು ಸಹಜ. ಶಿವನಿಗೆ ಅಭಿಮುಖವಾಗಿ ನಂದಿ ಯಾವಾಗೂ ಕೂಡ ಇರ್ತದೆ. ಕಾಯಕ ಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯವರು ಇಲ್ಲಿಯೂ ಕೂಡ ಪೂಜೆ ಮಾಡಿದ ಕುರುಹುಗಳಿವೆ. ಹಾಗಾಗಿ ಗೊಂಡೆದಳ್ಳಿ ಗ್ರಾಮ ಕೂಡ ಶ್ರೀ ಗುರು ಸಿದ್ದರಾಮೇಶ್ವರ ಗದ್ದುಗೆಗಳಲ್ಲಿ ಒಂದಾಗಿದೆ. ಇಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಯವರು ಶಿವಲಿಂಗ ರೂಪದಲ್ಲಿ ಕಾಣ್ತಾ ಇದ್ದಾರೆ. ನೀವು ಒಂದೊಂದು ಕಡೆ ನೋಡ್ಬೋದು, ಕೆಲವೊಂದು ಕಡೆ 3 ಲಿಂಗ ಇರ್ತದೆ, ಕೆಲವೊಂದು ಕಡೆ ಒಂದೇ ಲಿಂಗ ಇರುತ್ತೆ. ಇಲ್ಲಿ ಶಿವಲಿಂಗನ ಆಕಾರದಲ್ಲೇ ಇದೆ. ಅದನ್ನೇ ಸಿದ್ದರಾಮೇಶ್ವರ ಅಂತ ಪೂಜೆ ಮಾಡ್ಕೊಂಡು ಅವತ್ತಿಂದ ಆ ಗದ್ದುಗೆನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿ ದಿವಸ 2 ಪೂಜೆ ನಡೀತದೆ. ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ನಡೀತದೆ. ಸೋಮವಾರದ ದಿವಸ ವಿಶೇಷವಾಗಿ ಭಕ್ತರು ಬಂದು ಪೂಜೆ ಸಲ್ಲಿಸ್ತಾರೆ. ನೀವು ನೋಡ್ತಾ ಇರೋದೀಗ ಕಲ್ಲೇಶ್ವರ ಸ್ವಾಮಿ ದೇವಾಲಯ. ಈ ದೇವಸ್ಥಾನ ಸಿದ್ದರಾಮೇಶ್ವರ ದೇವಸ್ಥಾನದ ಎಡಭಾಗದಲ್ಲಿದೆ. ಈ ದೇವಾಲಯದಲ್ಲೂ ಕೂಡ ಸಿದ್ದರಾಮರಿಗೆ ಹೇಗೆ ಪೂಜೆ ಸಲ್ಲಿಸ್ತಾರೋ ಅದೇ ರೀತಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಪ್ರಿಯ ವೀಕ್ಷಕರೇ, ಇವತ್ತು ಗೊಂಡೆದಳ್ಳಿ ಗ್ರಾಮದಲ್ಲಿದ್ದೀವಿ. ಯಾವಾಗ ಸಿದ್ದರಾಮಣ್ಣವರು ಬಂದು ಇಲ್ಲಿ ಪೂಜೆ ಮಾಡಿ ಒಂದು ಗದ್ಗೆ ನಿರ್ಮಾಣ ಆಯಿತು, ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಪರಮೇಶ್ವರಯ್ಯನವರು ತಿಳಿಸ್ಕೊಡ್ತಾರೆ. ನಂಬಿಕೆ, ಇತಿಹಾಸ, ಪೂರ್ವಿಕರು ಎಳವರ ಸಂತತಿ ಅಂತಿತ್ತು. ಅವರು ವರ್ಷಕ್ಕೊಮ್ಮೆ ಅವರ ಒಕ್ಕಲುಗಳಲ್ಲಿ ವಸೂಲಿ ಹೋಗೋಕ್ಕಾಗಿ ಬರ್ತಿದ್ರು. ಹಾಗೂ ಪೂರ್ವಿಕರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಶಾಲಿಬಿದ್ನೂರಿನವರು ಬಾದಶಾಹನ ಆಳ್ವಿಕೆಯಿಂದ ನೊಂದು ಆ ನಾಡನ್ನೇ ಬಿಟ್ಟು ಊರಿನ ಗೌಡಿಕೆ ಪಡೆದಂಥವ್ರು ಮನೆತನದ ಮರ್ಯಾದೆಗೆ ಅಂಜಿ ಬಂಟರನ್ನು ಕೊಲೆ ಮಾಡಿ ಊರು ಬಿಟ್ಟು ದಕ್ಷಿಣದ ಕಡೆಗೆ ಬಂದರು. ಬರುವಾಗ ಭೀಮಾ ನದಿ ದಾಟಿ ಭಕ್ತಿಯಿಂದ ಪ್ರಾರ್ಥಿಸಿದಾಗ ತುಂಬಿ ಹರಿಯುತ್ತಿದ್ದ ಭೀಮಾ ನದಿ ಇವರಿಗೆ ದಾರಿ ಮಾಡಿಕೊಟ್ರು. ಅವರನ್ನು ಹಿಂಬಾಲಿಸಿದ ಬಂಟರು ದಾಟೋದಕ್ಕಾಗಲಿಲ್ಲ. ಇವರು ಈ ಕಡೆ ಬಂದು ಸ್ಥಳ ಹುಡುಕ್ತಾ ಬಂದಾಗ ಗೊಂಡೆದಳ್ಳಿ ಗ್ರಾಮಕ್ಕೆ ಬರ್ತಾರೆ. ಹೊಯ್ಸಳರಿಂದ ನಿರ್ಮಿತವಾಗಿರ್ತಕ್ಕಂಥ ಕಲ್ಲೇಶ್ವರ ಸ್ವಾಮಿ ಮತ್ತು ಸಿದ್ದರಾಮೇಶ್ವರ ಸ್ವಾಮಿಯ ದೇಗುಲಗಳಿಗೆ ಹೆಸರಾಗಿತ್ತು. ಅವರ ಕಾಲದಲ್ಲಿ ಕಟ್ಟಿದಂಥ ದೇವಾಲಯಗಳು ನಮ್ಮ ಹಿರಿಯರು ಬಂದ ಕಾಲದಲ್ಲಿ ಶಿಥಿಲವಾಗಿ ಸುತ್ತ ಮುಳ್ಳು ಕಂಟಿ ಶಿಥಿಲವಾಗಿದ್ದ ದೇವಾಲಯಗಳನ್ನು ತಮ್ಮ ಕುಲಗುರು ಎಳನಡು ಮತ್ತು ಗೋಡೆಕೆರೆ ಸ್ವಾಮಿಗಳ ನೆರವಿನಿಂದ ಪುನಃ ಸ್ಥಾಪನೆ ಮಾಡಿದರು. ಇವರ ಕುಲದೈವ ಕಲ್ಲೇಶ್ವರ ಸ್ವಾಮಿ, ಮನದೈವ ಸಿದ್ದರಾಮೇಶ್ವರ ಸ್ವಾಮಿ. ಇಲ್ಲಿನ ಶಿಲಾಶಾಸನಗಳಿಂದ ಮಾಹಿತಿ ಪಡೆದು ಆ ಪರಂಪರೆಯಲ್ಲಿ ಮೂಲ ಪುರುಷ ಸಿದ್ದರಾಮೇಗೌಡ, ಇವರು ಶಾಲಿಬಿದ್ನೂರಿನವರು. ಇಲ್ಲಿ ಬಂದ ನಂತರ ಅವರ ಪರಂಪರೆಯಲ್ಲೇ ಸುಮಾರು 100 ತಲೆಮಾರುಗಳು ಆಗಿ ಹೋಗಿದ್ದಾವೆ. ಆ ವಂಶವೃಕ್ಷವನ್ನು ಹೆಳವರಿಂದ ತಿಳಿದು ಕಂಚಿನ ಶಾಸನ ಆಧಾರವಾಗಿ ಮಾಹಿತಿ ದೊರೆಯಿತು. ನಮ್ಮೂರಿನ ಪ್ರಸಿದ್ಧ ಸಾಹಿತಿಗಳು, ಜಾನಪದ ತಜ್ಞರು ಆಗಿರ್ತಕ್ಕಂಥ ಗೋರು ಚನ್ನಬಸಪ್ಪನವರು ತಮ್ಮ ವಿಶ್ವಾಸದಿಂದ ಇತಿಹಾಸ ತಜ್ಞ ಚಿದಾನಂದ ಮೂರ್ತಿಯವರನ್ನು ನಮ್ಮೂರಿಗೆ ಒಮ್ಮೆ ಕರೆದುಕೊಂಡು ಬಂದಿದ್ದರು. ಇಲ್ಲಿನ ಶಿಲಾಶಾಸನ ಓದಿದಾಗ ಈ ಸ್ಥಳ ಮಾಹಿತಿಯನ್ನು ನಮಗೆ ದೊರಕಿಸಿಕೊಟ್ರು. ಹೊಯ್ಸಳರಿಂದ ನಿರ್ಮಿತವಾದ ಪ್ರದೇಶ. ಚೈತನ್ಯ ಇಲ್ಲದ ನಾವು ಅವರ ಪ್ರೇರೇಪಣೆಯಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದೆವು. ಸುಮಾರು ಎಷ್ಟು ವರ್ಷ ಆಗಿದೆ ದೇವಸ್ಥಾನ ಆಗಿ? ಇದಾಗಿ 2015ನೇ ಇಸ್ವಿನಲ್ಲಿ
ಈ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆ ನಾವು ದೇವಸ್ಥಾನದ ಕೆಲಸಗಳನ್ನು ಮಾಡ್ಕೊಂಡು ಬಂದು ಸುಮಾರು 35 ರೂಪಾಯಿನಿಂದ ದೇವಸ್ಥಾನದ ಖಾತೆ ಬ್ಯಾಂಕಿನಲ್ಲಿ ಆರಂಭ ಮಾಡಿ 35 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ಈ ದೇವಾಲಯಗಳನ್ನು ನಿರ್ಮಿಸಿರುತ್ತೇವೆ. ಈಗ ಕಾಲಕ್ಕೆ ತಕ್ಕ ಹಾಗೆ ಹೊರಗಿನಿಂದ ಬರುವ ಭಕ್ತಾದಿಗಳಿಗೆ ಆಗೋ ಹಾಗೆ ನೀರು, ವಿದ್ಯುತ್ ಶಕ್ತಿ, ವಸತಿ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಂಡಿದ್ದೀವಿ. ಈ ಪೂಜಾರಿ ಮನೆತನದಲ್ಲಿ ಇವತ್ತು 14 ಕುಟುಂಬದವರು ಉಳಿದಿದ್ದೀವಿ. ವರ್ಷಕ್ಕೊಮ್ಮೆ ಸರದಿ ಮೂಲಕ ಈ ಸಂತತಿಯ ಗಂಡು ಮಕ್ಕಳು ಪೂಜೆ ಸಲ್ಲಿಸ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವನ ಒಂದು ಕರುಣೆಗಾಗಿ ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದೆ ಈ ಮನೆತನ. ಹೊರಗಡೆ ನೌಕರಿಯಲ್ಲಿ ಇದ್ರೂ ಸಹ ತಮ್ಮ ಸರದಿ ಬಂದಾಗ ತಮ್ಮವರದ ಪೂಜೆ ನಿರ್ವಹಿಸ್ತಾ ಬಂದಿರತಕ್ಕಂಥದ್ದು. ದಿನ ಎಷ್ಟು ಪೂಜೆ ನಡೀತದೆ? 2 ಸಾರಿ, ಬೆಳಿಗ್ಗೆ ಮತ್ತು ರಾತ್ರಿ. ಧನುರ್ಮಾಸ ಕಾಲದಲ್ಲಿ ಮಾತ್ರ ತ್ರಿಕಾಲ ಪೂಜೆ ಆಗುತ್ತೆ. ಊರಿನಲ್ಲಿ ಜಾತ್ರೆ ನಡೆಯುವಂತ ಅವಕಾಶಗಳಿಲ್ಲ. ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾತ್ರ ಮಾಡ್ತಾ ಇದ್ದೀವಿ. ಒಕ್ಕಲುಗಳಲ್ಲಿ ಮುಖ್ಯವಾಗಿ ಬಂಟಗನಹಳ್ಳಿ, ಚನ್ನನಕೊಪ್ಪಲು, ದಿಗ್ಗೇನಹಳ್ಳಿ, ನಡುಗಟ್ಟ, ಮುಂಡ್ರೆ, ಬಳ್ಳಿಗನೂರು, ಯರದಂಕಲು, ಲಕ್ಷ್ಮೀ ಸಾಗರ, ಕೆಂಚಾಪುರ, ಈ ರೀತಿ ಹಲವಾರು ಊರುಗಳು, ಒಂದು 16 ಊರುಗಳಿಂದ ಕಾಯಂ ಭಕ್ತರು ಇದ್ದಾರೆ ಒಕ್ಕಲುಗಳಾಗಿ. ಇಲ್ಲಿ ಅವರು ವರ್ಷಕ್ಕೊಮ್ಮೆ ಅಥವಾ ಅವ್ರ ಕಷ್ಟ ಸುಖಗಳು ಇದ್ದಾಗ ಬಂದು ಸ್ವಾಮಿಗೆ ಪೂಜೆ ಆರಾಧನೆ ಮಾಡಿ ಹೋಗುವ ಪದ್ಧತಿ ಇದೆ. ಇವತ್ತ ಪೂರ್ವಾಭಿಮುಖವಾಗಿಯೇ ದೇವಾಲಯ ಇತ್ತು. ಈಗಲೂ ನಾವು ಅದೇ ಪದ್ಧತಿನಲ್ಲಿ ಇಲ್ಲಿ ಪೂರ್ವಾಭಿಮುಖವಾಗಿ ಕಲ್ಲೇಶ್ವರ ಸ್ವಾಮಿ ಮತ್ತು ಸಿದ್ದರಾಮೇಶ್ವರ ಸ್ವಾಮಿ ದೇವಾಲಯಗಳನ್ನು ಮಾಡ್ಕೊಂಡಿದ್ದೀವಿ. ಮಾಹಿತಿಗೆ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೋಡಿದಿರಲ್ಲ ಗೊಂಡೇದಳ್ಳಿಯ ಶ್ರೀ ಗುರು ಸಿದ್ದರಾಮೇಶ್ವರ ಗದ್ದಿಗೆ ಹೇಗಿತ್ತು ಅಂತ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಗದ್ದುಗೆಗಳ ಮಾಹಿತಿ ನೀಡೋ ಪ್ರಯತ್ನ ಮಾಡ್ತೀನಿ. ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್, ಶೇರ್, ಕಾಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ದಿನ.